ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದ ಹನುಮಧ್ವಜ ದಂಗಲ್ ತಾರಕಕ್ಕೇರಿದೆ. ಈಗಾಗಲೇ ಈ ಒಂದು ವಿವಾದದಲ್ಲಿ ರಾಜಕಾರಣ ಕೂಡ ಬೆರ್ತೋಗಿದೆ. ಮತ್ತೊಂದೆಡೆ ಕೆರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 12,000 ಜನ ಇದ್ದಾರೆ. ಇದರಲ್ಲಿ ಕಾಂಗ್ರೆಸ್, JDS, BJP ಪಕ್ಷದ ಕಾರ್ಯಕರ್ತರು ಇದ್ದಾರೆ. ಆದರೆ ಇವ್ರಿಗೆ ಎಲ್ಕ ಒಪ್ಪಿಗೆ ಇದೆಯಾ ಅನ್ನೋದು ಕೂಡ ಇಲ್ಲಿ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಆದರೆ ಯಾರು ಕೂಡ ವಿರೋಧ ಮಾಡೋದಕ್ಕೆ ಬರ್ತಾ ಇಲ್ಲ. ಅಂದರೆ ಹನುಮಧ್ವಜ ಇಳಿಸಿದ್ದು ತಪ್ಪು ಅನ್ನೋದ್ರ ಬಗ್ಗೆನೇ ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಇದು ಸರಿ ಅನ್ನೋ ಸಮರ್ಥಿಸ್ಕೊಳ್ಳುವಂಥವ್ರು ಯಾರು ಬರ್ತಾ ಇಲ್ಲ. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ನಿರ್ಣಯಕ್ಕೆ ಸಹಿ ಮಾಡಿದಂಥವ್ರು, ನಿರ್ಣಯಕ್ಕೆ ಒಪ್ಪಿಕೊಂಡಂಥ ಗ್ರಾಮ ಪಂಚಾಯಿತಿ ಏನು ಸದಸ್ಯರಾಗಿರುವಂಥ ಶಿವಾನಂದ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ನಿಮ್ಮೂರಿನಲ್ಲಿ ವಿವಾದ ಏನು ಸೃಷ್ಟಿಯಾಗಿದೆ, ಹನುಮಧ್ವಜ ವಿವಾದ, ಅದು ರಾಜಕೀಯವಾಗಿ ಬೆರ್ತೋಗಿದೆ, ರಾಜಕೀಯ ಪಡ್ಕೊಂಬಿಟ್ಟಿದೆ. ಇದಕ್ಕೆ ನೀವು ಕಾಂಗ್ರೆಸ್ ಮುಖಂಡರಾಗಿರೋದು ಕೇಳ್ತಾ ಇದ್ದೀನಿ, ನಿಮಗೂ ಒಪ್ಪಿಗೆ ಇತ್ತಾ ಹನುಮಧ್ವಜ ಆರಿಸೋದಕ್ಕೆ? ಹನುಮಧ್ವಜ ಆರಿಸೋಕೆ ಒಪ್ಪಿಗೆ ಇತ್ತು. ಈಗ ಈ ರಾಜಕೀಯ ಬೆರೆಸ್ಕೊಂಡಿರೋದು ನಮ್ಗೆ ಅಸಮಾಧಾನ ಇದೆ. ಜೊತೆಗೆ ನಮಗೇನಾಗುತ್ತೆ, 3 ಮೀಟಿಂಗಲ್ಲೂ ನಾವು ನಿಜ ಹನುಮಧ್ವಜ ಆರಿಸ್ಲಿಕ್ಕೆ ಅನುಮತಿ ಕೊಟ್ಟು. ಏಕೆ ನಾವು ಹಿಂದೂ ವಿಚಾರ ಅಲ್ವಾ, ಹಿಂದೂಗಳಲ್ವಾ, ಹಂಗಾಗಿ ಕೊಟ್ವಿ. ಇದೇನಾಯಿತು, ಇದು ನಂತರ ಇವಾಗ ಇದು ಯಾವಾಗ ನಮ್ಗೆ ಅವಕಾಶ ಇಲ್ಲ, ಸರ್ಕಾರದ ಲೆವೆಲಲ್ಲಿ ಕಾನೂನು ಚೌಕಟ್ಟಿಲ್ಲ ಅಂತ ಜಿಲ್ಲಾಡಳಿತ ಬಂದು ತಾಲೂಕಾಡಳಿತ ಬಂದು ಬಾವುಟ ಇರಿಸಿದ ಮೇಲೆ ಇಷ್ಟು ದೊಡ್ಡ ಪ್ರಮಾಣದ ವಿಚಾರ ಬಂತು, ಏನು ಗಲಾಟೆ ಆಯಿತು. ಆದರೂ ನಮ್ಗೆ ಈಗಲೂ ಬೇಸರ ಇದೆ. ಬಾವುಟ ಇಳಿಸೋದು ಖಂಡಿತ ಬೇಸರ ಇದೆ. ಬಾವುಟ ಇಳಿಸಬಾರ್ದಾಗಿತ್ತು ಸರ್. ನಾನು ಒಪ್ಪಲ್ಲ ಸರ್ ಇದನ್ನು. ಇದೇ ಮನಸ್ಥಿತಿ ನಿಮ್ಮ ಊರಿನ ಬಹುತೇಕ ಜನದಾಗಿದೆಯಾ? ಖಂಡಿತ ಇದೆ ಸರ್. ಇರ್ಬೋದು, ನಾನು ಇಲ್ಲ ಅಂತಲ್ಲ. ಯಾಕೆಂದರೆ ಇದೆಲ್ಲ ಏನಾಗುತ್ತೆ ಅಂದರೆ, ಏರ್ಸೋಕೆ ಮೊದಲು ನಾವು ಬೇಕಾದ್ರೆ ಇದನ್ನು ನಿಲ್ಲಿಸಿದ್ರೆ ಈ ಸಮಸ್ಯೆ ಬರ್ತಿರಲ್ಲ. ಒಂದು ಯಾವ್ದಾದ್ರು ಒಂದು ಕೆಲಸ ಮಾಡ್ಬಿಟ್ಟು ಅದು ಕೆಡಬೇಕು ಅಂದಾಗ ತುಂಬ ಮನಸ್ಸು ಆತ್ಮಶುದ್ಧಿ ಇರೋರು ಅದಕ್ಕೆ ಎಲ್ಲೋ ಒಂದು ಕಡೆ ವಿರೋಧ ಮಾಡ್ತಾರೆ. ಖಂಡಿತ ವಿರೋಧ ಮಾಡ್ತಾರೆ, ನಾನು ಒಪ್ಕೊಳ್ತೀನಿ ಅದನ್ನು. ಸರ್, ನಿಮ್ಮ ಪಕ್ಷದ ಶಾಸಕರು ರವಿಕುಮಾರ್ ಗಣಿಗೌಡ ವಿರುದ್ಧ ಒಂದು ಆರೋಪ ಕೇಳಬಂದಿದೆ, ಈ ಧ್ವಜ ಇಳಿಸೋದಕ್ಕೆ ಅವರೇ ನೇರ ಕಾರಣ ಅಂತ. ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಒಂದು ಮಾತು ಹೇಳ್ತೀನಿ, ದೇವಸ್ಥಾನದವ್ನು ನಿಂತಿದ್ದೀನಿ. ಆ ಮನುಷ್ಯ ಏನೇನು ಪ್ರಯತ್ನ ಪಟ್ಟಿದ್ದಾನೆ ಅಂತ ನಮಗೆ ಗೊತ್ತು. ನಾನು ಕೊನೆ ಸಂದರ್ಭದಲ್ಲಿ DYSP ಬಂದರು, ನಾಳೆ ಇಳಿಸ್ಬೇಕು ಅಂತ. ಸರ್, ನನಗೊಂದು ವಾರ ಅವಕಾಶ ಕೊಡಿಸಿ ಸರ್, ಏನಾರು ಒಂದು ತಿಳಿ ಮಾಡ್ತೀವಿ ಅಂತಂದು DC ಅವ್ರ ಹತ್ರ ಎಲ್ಲ ಮಾತಾಡಿ ಹೇಳಿದ್ರು, ಅಣ್ಣ ಖಂಡಿತ ಇಲ್ಲ ಕಣ, ಅವಕಾಶ ಕೊಡುವಂಗಿಲ್ಲ ಇದಕ್ಕೆ. ಬೇಕಾದ್ರೆ ಬೇರೆ ಎಲ್ಲರೂ ನೀವು ಕಂಬನ ಇಟ್ಬಿಟ್ಟಿದ್ರೆ ನಾನು ದುಡ್ಡು ಕೊಟ್ಬಿಡುವೆ, ಜೊತೆಗೆ ಈ ಕಂಬ ನೆಡುವಾಗ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ನನಗೆ. ಇದು ದೊಡ್ಡ ಮಾತಿದು. ಅಣ್ಣ ನಾವು ದೇಣಿಗೆ ಕೊಡೋಬಿಡು ಅಂತ ಹೇಳಿದರು. ಅದು ಬಿಟ್ಟರೆ ಆ ಮನುಷ್ಯ ಇದುವರೆಗೂ ಒಂದು ಫೋನ್ ಮಾಡಿಲ್ಲ. ಕೆಲವರು ಆಪಾದನೆ ಮಾಡ್ತಾರೆ, ಅದಕ್ಕೆ ನಾವೇನು ಮಾಡ್ಲಿಕ್ಕಾಗಲ್ಲ, ಜನ ಬಾಯಿ ಮುಚ್ಚೋಕ್ಕಾಗಲ್ಲ. ಅಂದರೆ ಅವ್ರ ವಿರುದ್ಧ ಆರೋಪ ಕೇಳಬಂದಿರೋದೇ ಸುಳ್ಳು ಅಂತ? ಹೌದು ಸರ್, ಸುಳ್ಳು ಸರ್, ಇದು ಸುಳ್ಳು. ಇದಕ್ಕೂ ಸಂಬಂಧನೇ ಇಲ್ಲ. ಈಗ ನಮ್ಮ ಮೇಲೂ ಆರೋಪ ಮಾಡ್ತಾರೆ, ಕಾಂಗ್ರೆಸ್ನವ್ರು ಇವರೆಲ್ಲ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಅಂತಾರೆ. ಏನು ಮಾಡ್ಲಿಕ್ಕಾಗಲ್ಲ. ನಿಜ, ಪಕ್ಷಗಳು ಇದ್ದಾಗ ಅವ್ರವ್ರ ಪಕ್ಷದವ್ರು ಏನೇನು ಹೊಗಳ್ತಾರೆ, ಬೇರೆ ಪಕ್ಷದವರು ತೆಗಳಿಕೆ ಇರೋದು. ಅದಕ್ಕೆ ನಮ್ಮ ಜನಕ್ಕೆ ಗೊತ್ತು, ನಮ್ಮ ಪಂಚಾಯತಿ ಜನಕ್ಕೆ ನಾವೇನು ಅಂತ. ಯಾರೋ ಕೆಲವ್ರು 4 ಜನ ಅನ್ಕೋಬೋತಾರೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮ ಕೆಲಸ ನಾವು ಒಳ್ಳೆ ರೀತಿಯಲ್ಲಿ ಮಾಡೋಣ. ಈಗ ರಾಜಕೀಯ ಬೆರ್ತೋಗಿರೋದಕ್ಕೆ ನಿಮ್ಗೆ ಬೇಸರ ಇದೆಯಾ? ಖಂಡಿತ 100% ಇದೆ. ಅದೇ ನಮಗೆ ಮೊನ್ನೆಯಿಂದ ಬೇಸರ ಆಗಿರೋದು. ಇದು ನಮ್ಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ 12 ದೊಡ್ಡ ಏನಿದೆ, ಈ ಮುಖಂಡರುಗಳು ಕುಂತ್ಕೊಂಡು ಮಾತಾಡಿದರೆ ಖಂಡಿತ ಇದು ಯಾವುದೂ ಈಗ ಗೊಂದಲಕ್ಕೆ ಆಯ್ತಿರಲ್ಲ, ಸಮಸ್ಯೆ ಬಗೆಹರಿಸ್ಬೋದಾಗಿತ್ತು ನಾವು. ಇದು ಆ ಥರ ಆಗಿಲ್ಲ. ಇದು ಅಧಿಕಾರಿಗಳೆಲ್ಲ ಒಂದು ಕಡೆ ಆತರ ಪಟ್ಬಿಟ್ರ ಅಂತ? ಖಂಡಿತ ಇದೊಂಚೂರು ಆತರ ಪಟ್ಟರು. ಅಲ್ಲಿ ಪಾತ್ರ ಯಾಕೆ ಪಟ್ಟರು ಅಂದ್ರೆ ನಾನು ಕೇಳ್ಕೊಂಡೆ ಅವ್ರನ್ನ, ಸಾಹೇಬ್ರೆ ಒಂದು 4 ದಿನ ಅವಕಾಶ ಕೊಡಿ ಅಂತ ಕೇಳ್ಕೊಂಡೆ. ತಹಸೀಲ್ದಾರು, EO ಮೇಡಮ್ ಎಲ್ಲರೂ ಅವರು ನಮ್ಗೆ ಕೊಡ್ಲಿಕ್ಕೆ ಬರಲ್ಲ, ಇದು ನಾವೇನು ಮಾಡೋಕ್ಕಾಗಲ್ಲ, ಇದು ಮೇಲ್ಮಟ್ಟದಲ್ಲಿದೆ, ನಾವು ಆಯ್ತು ಹಂಗಂತಂದ್ರು. ನಾವು ಮೇಲ್ಮಟ್ಟದಲ್ಲಿ ಮಾತಾಡೋ ಶಕ್ತಿ ನಮಗಿಲ್ಲ. ಶಾಂತಿ ಸಭೆ ಮಾಡಿ ಆನಂತರ ಎಲ್ಲರನ್ನೂ ಒಮ್ಮತದಿಂದ ತೆಗೆದುಕೊಂಡು ಹೋಗೋ ಕೆಲಸ ಆಗಬೇಕಾಗಿತ್ತು ಅಂತ. ಅದಕ್ಕೆ ನಾನು ಒಂದು 4 ದಿನ ಕಾಲಾವಕಾಶ ಕೊಡಿ ಅಂತ ಕೇಳಿದ್ದು. ಖಂಡಿತ ಕೇಳಿದೆ ನಾನು. ಇನ್ನೊಬ್ಬ ನಮ್ಮ ಸ್ನೇಹಿತರು ಪಂಚಾಯತಿ ಮೆಂಬರೆಲ್ಲ ಒಂದು 8 ದಿನ ಕೊಡಿ ಅಂದರು. ಕೊನೆಗೆ ನಾನು ಒಂದು 4 ದಿನ ಕೊಡಿ ಸರ್, ಒಂದು ಪ್ರಯತ್ನ ಮಾಡ್ತೀವಿ ಸರ್, ಅನಂತರ ನಿಮ್ಮ ಕೆಲಸ ನೀವು ಏನು ಮಾಡ್ಕೊಳ್ಳಿ ಸರ್ ಅಂತ ಕೇಳ್ದೆ. ನಾವು ಮೆಂಬರ್ಗಳೆಲ್ಲ ಇದ್ದೋ ಪಂಚಾಯತಿ ಆಫೀಸಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆ ನಡೀತೀವಿ ವಾದ ವಿವಾದ. ಈಗ ಒಂದ್ ಕಡೆ ಇನ್ನೊಂದು ಆರೋಪ ಇದೆ ಸರ್, ಕಾಂಗ್ರೆಸ್ ನಾಯಕರುಗಳೆಲ್ಲ ಒಂದು ಆರೋಪ ಮಾಡ್ತಾ ಇದ್ದಾರೆ, ಹೊರ್ಗಡೆಯಿಂದ ಬಂದು ಇಲ್ಲಿ ಗಲಾಟೆ ಮಾಡಿದ್ರು ಅಂತ. ಅದು ನಿಜ ಅನಿಸ್ತದ? ಹೌದು ಸರ್. ಅಲ್ಲ, ಅವ್ರು ಬಂದವ್ರನ್ನ ಒಂದಷ್ಟು ಜನ ನಾವು ಮಾತಾಡಿಸಿದಾಗ ಇಲ್ಲಿ ಗ್ರಾಮದಲ್ಲಿ ನಡೀತಿದ್ದು ಗಲಾಟೆ ನಡೀತಿತ್ತು, ಅವ್ರಿಗೆ ಸಪೋರ್ಟ್ ಮಾಡಕ್ ಬಂದ್ವಿ, ನಾವು ಗಲಾಟೆ ಮಾಡಕ್ ಬಂದಿಲ್ಲ ಅಂತ. ಸರ್, ಅವರು ಗಲಾಟೆ ಮಾಡೋರು ಅಂತ ನಾನು ನೋಡಿಲ್ಲ. ನಾನು ಒಂದು ಹೇಳಿಕ್ಕೆ ಇಚ್ಛಪಡ್ತೀನಿ, ರಾಜಕಾರಣದಲ್ಲಿ ನಾವೇ ಕಾಂಗ್ರೆಸ್ನವ್ರು ಒಂದು ಫಂಕ್ಷನ್ ಮಾಡ್ತೀವಿ, ಬೇರೆಯವರು ಬರ್ಬೋದು, ನಾವಿಲ್ಲ ಅಂತ ಅನ್ನುವಂಗಿಲ್ಲ. ಈಗ ನಾವು ಕರ್ಸ್ಕೊತೀವಿ, ನಾವು ಅಂದರೆ ಅವ್ರು ಬರ್ತಾರೆ, ಏನೋ ಒಂದು ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಅಂತ. ಹಂಗೆ ಅವ್ರು ಬಂದು ಗಲಾಟೆ ಮಾಡೋರು ನಾನು ಹೇಳಿಕ್ಕೆ ಇಷ್ಟಪಡಲ್ಲ. ಇಂಥ ವಿಚಾರ ಬಂದಾಗ ಎಲ್ಲ, ಈಗ ನಾವು ಯಾವ್ದಾದ್ರು ಒಂದು ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಒಂದು ಸಭೆ ಮಾಡಿದಾಗ ಒಂದು ಪಕ್ಷದ ವಿಚಾರವಾಗಿ ಇಡೀ ಹೋಬಳಿಯವ್ರು ಬರ್ತಾರೆ, ಇಡೀ ಕ್ಷೇತ್ರದವ್ರು ಬರ್ತಾರೆ, ನಾನು ಅದನ್ನು ತಪ್ಪು ಅಂತ ಅನ್ಲಿಕ್ಕಾಗಲ್ಲ. ಈಗ ಏನಾಗಬೇಕು ಸರ್? ಸರ್, ಏನಿಲ್ಲ ಸರ್, ನನ್ನ ಪ್ರಯತ್ನ, ನಾನು ಮೊನ್ನೆ ನಮ್ಮ ಇನ್ನೊಂದು ಹುಡುಗ ಈಗ ಮಾತಾಡೋದನ್ನು PT ಮಾಸ್ಟರ್ ಆನಂದ್ ಅಂತ, ಸ್ವಾಮಿ ಏನಾದ್ರು ಮಾಡಿ ಒಂದು ಪ್ರಯತ್ನ ಮಾಡಿ ಅಂದರು. ನಿನ್ನೆ ಬೆಳಿಗ್ಗೆಯಿಂದ ನಾನು, ನಮ್ಮ ಹುಡುಗ, ಇನ್ನೊಬ್ಬ ಕಾಂಗ್ರೆಸ್ ಮುಖಂಡ ಯುವ ನಾಯಕ ಶ್ರೀಕಾಂತ್ ಗೌಡ ಅಂತವ್ರೆ, ಅವರು ನಾವು ಜಿಲ್ಲಾ ಮಟ್ಟಕ್ಕೆ ತಿಳಿಸ್ತಾ ಇದ್ವಿ, ಒಂದು ಶಾಂತಿ ಸಭೆ ಕರೀರಿ, ಖಂಡಿತ ಕರೀರಿ, ನಮ್ಮ ಪಂಚಾಯತಿ ವ್ಯಾಪ್ತಿಯವ್ರು ಕರೀರಿ, ತಿಳಿ ಮಾಡೋಣ. ನಮ್ಮ ಗ್ರಾಮದಲ್ಲಿ ಇದು ಆಗೋದು ಬೇಡ, ಎಂದೂ ಆಗಿಲ್ಲ, ಮುಂದೆ ಆಗೋದು ಬೇಡ. ಏಕೆಂದರೆ ಇಲ್ಲಿ ಎಲ್ಲ ಜನಾಂಗ ಇದ್ದಾರೆ. ಒಂದು ದಿನ ಸರ್ ಯಾವುದು ಸಣ್ಣ ಪುಟ್ಟ ಇಲ್ಲ. ನಮ್ಮ ಸ್ಟೇಷನು ಪಕ್ಕದಲ್ಲಿದೆ, ನಮ್ಮ ಕೆರಗೋಡು ಪಂಚಾಯತಿ ಕೇಸೇ ಹೋಗಲ್ಲ, ಅಲ್ಲಿಗೆ ಬೇರೆ ಬರ್ತಾವೆ, ನಮ್ಮ ಪಂಚಾಯತಿ ಕೇಸೇ ಹೋಗಲ್ಲ. ನಾವು
ಆ ಮಟ್ಟದಲ್ಲಿ ಅನ್ಯೂನ್ಯವಾಗಿ ಹೋಗ್ತಾ ಇದೆ ಸರ್. ಅದನ್ನ ಈಗ ಸಭೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರಾ ಜಿಲ್ಲಾಡಳಿತ? ಇನ್ನೂ ಗೊತ್ತಿಲ್ಲ, ಅದು ಕರಿತೀವಿ ಅಂತ ಹೇಳಿದ್ದಾರೆ. ಅದೇನು ಮಾಡ್ತಾರೆ ಇನ್ನೊಂದು 2 ದಿನ ಕಾದು ನೋಡ್ತೀವಿ ಸರ್. ಸರ್, ಅಂತಿಮವಾಗಿ ಧ್ವಜ ಆರಿಸ್ಬೇಕು ಅನ್ನೋ ಒತ್ತಾಯ ನಿಮಗೂ ಇದೆಯಾ? ಇದೆ ಸರ್, ಇದೆ ಸರ್. ಖಂಡಿತ ಇದೆ ಸರ್, ಖಂಡಿತ ಇದೆ ಸರ್. ಯಾಕೆ ನಾವೆಲ್ಲ ಹಿಂದೂಗಳಲ್ಲಿ ಸರ್, ಪಕ್ಷನೇ ಬೇರೆ ಸರ್, ವ್ಯಕ್ತಿತ್ವನೇ ಬೇರೆ ಸರ್, ದೇವ್ರ ಪೂಜೆನೇ ಬೇರೆ ಸರ್. ಈಗ ನನ್ನ ಪಕ್ಕದಲ್ಲೇ ಪಂಚಲಿಂಗೇಶ್ವರ ದೇವಸ್ಥಾನ ಮಾತಾಡ್ತಾ ಇದ್ದೀವಿ. ನನಗೆ ಅತಿ ಮೆಚ್ಚಿನ ದೇವರು ಅಂದರೆ ಶಿವ ಈ ಜಗತ್ತಿಗೆ ವರಪ್ರಸಾದ. ನಾನು ಹೇಳೋದು ನಿಜ, ಆರಿಸ್ಕೊಬಿಟ್ರೆ ಏನಾಗುತ್ತೆ ಅದರಿಂದ? ನಮ್ಗೆ ಏನೂ ಆಗಲ್ಲ, ನಷ್ಟನೂ ಇಲ್ಲ, ಅದೇನೂ ಇಲ್ಲ. ಇಷ್ಟ ಇದ್ದವ್ರು ಕೈ ಮುಗಿಬೋದು, ಇಷ್ಟ ಇದ್ದವ್ರು ಬೇಡ ಅಂತಾರೆ. ಈಗ ಎಲ್ಲ ದೇವರು 108 ಕೈ ಮುಗಿದಾನ, ನನಗೆ ಮೆಚ್ಚುಗೆ ಆಗಿರೋ ದೇವ್ರು ಕೈ ಮುಗಿತೀನಿ. ತಪ್ಪೇನಾದ್ರಿಂದ ಇಳಿಸೋದು? ತಪ್ಪು ಸರ್, ನಾನು ಒಪ್ಕೊಳ್ಳಲ್ಲ, ನಾನು ಖಂಡಿತ ಒಪ್ಕೊಳ್ಳಲ್ಲ. ಖಂಡಿಸ್ತಾನೆ ಇದನ್ನ, ಇಳಿಸಬಾರ್ದಾಗಿತ್ತು ಸರ್. ಮತ್ತೆ ಅದೇ ಜಾಗದಲ್ಲಿ ಧ್ವಜ ಆರ್ಬೇಕಾಗಾದ್ರೆ ಖಂಡಿತ ಸರ್, ಖಂಡಿತ ಆರಬೇಕು. ಇಲ್ಲ ಏನಾದ್ರು ನಾವು ಗ್ರಾಮಸ್ಥರು ಸೇರ್ತೀವಿ, ಅದಕ್ಕೇನೋ ಪರ್ಯಾಯವಾಗಿ ಒಂದು ವ್ಯವಸ್ಥೆ ಹುಡುಕಿದ್ರೆ ಅದಕ್ಕೆ ಸ್ವಾಗತ ಮಾಡ್ತೀನಿ ನಾನು. ಇದಿಷ್ಟು ಕಾಂಗ್ರೆಸ್ ಗ್ರಾಮ ಪಂಚಾಯಿತಿ ಸದಸ್ಯ ಶಿವಾನಂದ ಅವರ ಮಾತು. ಅಂದ್ರೆ ಈ ಗ್ರಾಮದಲ್ಲಿ ನಡೆದಂತ ಗಲಾಟೆಗೆ ರಾಜಕೀಯ ಬೆರೆತಿರುವಂಥದ್ದು ನಿಜಕ್ಕೂ ಕೂಡ ಬೇಸರ ಆಗಿದೆ. ಮತ್ತೆ ಆ ಜಾಗದಲ್ಲಿ ಹನುಮಧ್ವಜ ಆರಿಸ್ಬೇಕು ಅನ್ನೋ ಒತ್ತಾಯ ನಂದು ಕೂಡ ಇರುವಂಥದ್ದು. ಯಾಕೆಂದ್ರೆ ನಾವು ಹಿಂದೂಗಳ ಸಂಕೇತ ಆಗಿರುವಂಥ ಹನುಮಧ್ವಜವನ್ನ ಆ ಜಾಗದಲ್ಲಿ ಆರಿಸ್ಲೇಬೇಕು. ಜೊತೆಗೆ ಅಧಿಕಾರಿಗಳು ಆತರ ಪಟ್ಟು ಈ ರೀತಿ ಧ್ವಜವನ್ನ ಇಳಿಸಿ ಗಲಾಟೆಗೆ ಕಾರಣ ಆಗಿದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.